ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿರಿಚ್ಬೇಡ. ಫೋನಲ್ಲಿ ಇಷ್ಟೊಂದು ಧೈರ್ಯ ತೋರ್ಸೋ ನೀನು ಕದ್ದು ಮುಚ್ಚಿ ಯಾಕೆ ನಿಶ್ಚಿತಾರ್ಥ ಮಾಡ್ಕೋತಿದ್ಯಾ? ಧೈರ್ಯವಾಗಿ ಎಲ್ಲಾರ್ಗೂ ಗೊತ್ತಾಗೋ ತರ ನಿಶ್ಚಿತಾರ್ಥ ಮಾಡ್ಕೋಬೋದಿತ್ತು ಅಲ್ವಾ? ಇದು ಧೈರ್ಯದ ಪ್ರಶ್ನೆ ಅಲ್ಲ. ನಾನು ನಿಮ್ಮನ್ನೆಲ್ಲ ಇಗ್ನೋರ್ ಮಾಡ್ತಿರೋದು. ಸೈಡ್ಗೆ ಕಸ ಬಿಸಾಕೋ ಥರ ಬಿಸಾಕಿದ್ದೀನಿ. ನಿಮ್ಮನ್ನ ಕರೆದಿಲ್ಲ ಅಂದರೆ ಬೇರೆ ಯಾರನ್ನೂ ಕರೆದಿಲ್ಲ ಅಂತ ಅಲ್ಲ. ಎಲ್ಲರೂ ಇನ್ವೈಟ್ ಆಗಿದ್ದಾರೆ ನಿಮ್ಮ ಮನೆಯವ್ರನ್ನ ಬಿಟ್ಟು. ನಾವಿದ್ರೂ ಇಲ್ದೇ ಇದ್ರೂ ಅದೇನಾಗ್ಬೇಕೋ ಅದೇ ಆಗೋದು. ಇನ್ನೊಂದು ವಿಷಯ, ಇವತ್ತು ನಾನು ನಿನ್ನ ನಿಶ್ಚಿತಾರ್ಥ ನಡೀದೇ ಇರೋ ತರ ಮಾಡ್ತೀನಿ, ನೋಡ್ತೀಯಾ? ಏಯ್, ನಿಶ್ಚಿತಾರ್ಥ ನಿಲ್ಸೋದಿರ್ಲಿ, ಆ ಜಾಗ ಕಾಲಿಡ ಸಾಕು. ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಜಾಸ್ತಿ ಪೋಸ್ ಕೊಡ್ಬೇಡ ಜಿಪುಣ್ ಕುಮಾರ. ಆ ಸಪ್ತಮಿನೇ ನಿನ್ನ ಬೇಡ ಅಂತ ಬಿಟ್ಟು ಓಡ್ ಹೋಗ್ಬೇಕು. ಆ ತರ ಮಾಡ್ಲಿಲ್ಲ ಅಂದ್ರೆ ನಾನ್ ಯೋಗರಾಜ್ ಮಗ್ಳು ಮಂಜರಿನೇ ಅಲ್ಲ. ಏಯ್, ಹಲೋ ಹಲೋ ಹಲೋ. ಇವಳು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳೆ ಅಂದ್ರೆ 100% ಏನೋ ಪಕ್ಕಾ ಪ್ಲಾನ್ ಮಾಡಿರ್ತಾಳೆ. ಏನ್ ಮಾಡೋದು? ಸ್ವಾಮಿ ಏನೋ ಮಗ, ಈ ತರ ಎಲ್ಲ ಕತೆ ಹೇಳ್ತಾ ಇದೀಯಾ? ಹ್ಞೂ ಕಣ. ಆ ಮಂಜರಿ ನನ್ನ ಸಪ್ತಮಿ ಮಧ್ಯೆ ಈ ಥರ ವಿಲನ್ ಆಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಪಿಸಾಚಿ ಸಪ್ತಮಿಗೇನಾದ್ರೂ ಹಾಕೊಟ್ರೆ ಮದ್ವೆ ಇರ್ಲಿ ಈ ನಿಶ್ಚಿತಾರ್ಥನೆ ನಡೆಯಲ್ವೋ? ಶ್ರೀಮಂತು, ಸಪ್ತಮಿ ಸಿಸ್ಟರ್ ಬಗ್ಗೆ ನೀನ್ ಇಷ್ಟೇನಾ ತಿಳ್ಕೊಂಡಿರೋದು? ಆ ಮಂಜರಿ 500 ಪೇಜ್ ಸುಳ್ಳು ಸುದ್ದಿ ತಂದು ಒಪ್ಸಿದ್ರು ಕೂಡ ದಿಢೀರಂತ ಒಪ್ಕೊಳ್ಳಕ್ಕೆ ಸಪ್ತಮಿ ಸಿಸ್ಟರ್ ಏನ್ ದಡ್ಡಿನ? ಹೆವಿ ಬ್ರಿಲಿಯಂಟ್ ಇರೋರು, ಶಾರ್ಪ್ ಮೈಂಡು ಅಲ್ವಾ? ನೀನ್ ಹೇಳೋದು ಕರೆಕ್ಟೇ. ಅಂದ್ಮೇಲೆ ಯೋಚನೆ ಮಾಡು. ಹೌದಲ್ವಾ? ಈಗಾಗ್ಲೇ ಅವಳ ಮಂಜರಿಗೆ ಸರಿಯಾಗಿ ಮಾಂಜ ಕೊಟ್ಟಿದ್ದಾಳೆ. ಮತ್ತೆ ನಮ್ಮ ತಂಟೆಗೆ ಬಂದ್ರೆ ಪೀಸ್ ಮಾಡಿ ನಾಯಿ ನರಿಗೆ ಹಾಕೋದು ಗ್ಯಾರಂಟಿ. ಗೌರಿ, ನಾವು ಯಾವ ದಿನಕ್ಕೋಸ್ಕರ ಹಂಬಲಿಸಿದ್ವೋ, ಏನು ಕನ್ಸ್ಕೊಂಡಿದ್ವೋ, ಇವತ್ತು ಆ ದಿನ ಬಂದುಬಿಟ್ಟಿದೆ. ಇವತ್ತು ನಮ್ಮ ಸಪ್ತಮಿ ನಿಶ್ಚಿತಾರ್ಥ. ಗೌರಿ, ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನೀನೇ ಮುಂದೆ ನಿಂತು ನಡೆಸ್ಕೊಡ್ಬೇಕು. ಅವಳಿಗೆ ನಿನ್ನ ಆಶೀರ್ವಾದ ತುಂಬಾ ಮುಖ್ಯ ಕಣೆ. ರೆಡಿ ಆದ್ರ ನೀವಿಬ್ರು? ರೆಡಿ ಆದ್ವಪ್ಪ. ಸರಿ. ಇವನೇ ನಿಶ್ಚಿತಾರ್ಥಕ್ಕೆ ಬೇಕಾಗಿರೋ ಹೂವು ಹಣ್ಣು ಎಲ್ಲ ಸಾಮಗ್ರಿಗಳನ್ನು ತೆಗೆದಿಟ್ಕೊಂಡಿದ್ಯಾ ತಾನೆ? ಅದು ಹೂವು ಹಣ್ಣು ಎಲ್ಲ ಇಟ್ಕೊಂಡಿದೀವಪ್ಪ. ನಿಮ್ಮಮ್ಮ ಎಲ್ಲೋ? ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾಳೆ ಇವಳು? ನಿಶ್ಚಿತಾರ್ಥ ಆಗ್ತಿರೋದು ಅಕ್ಕಂಗೆ, ಆದ್ರೆ ಬೆಳಿಗ್ಗಿಂದ ರೆಡಿ ಆಗ್ತಿರೋದು ನಮ್ಮಮ್ಮ ಸತ್ಯಭಾಮ. ಇನ್ನೂ ಅದೆಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ ಅಪ್ಪ. ಅಪ್ಪ ಬಂದಿಯಮ್ಮ? ಬಾ, ಅಮ್ಮನ ಕೈ ಮುಗಿ ಬಾ. ಮಾಡಮ್ಮ. ನಮ್ಮು, ಈ ಸೀರೆ ಚೆನ್ನಾಗಿದ್ಯಾ?
ನಿನ್ನಿಂದ ಈ ಸೀರೆಗೊಂದು ಕಳೆ ಬಂತು ನೋಡು. ಥೇಟ್ ನಿಮ್ಮ ಅಮ್ಮನ ಥರನೇ ಕಾಣಿಸ್ತಾ ಇದೆಯಮ್ಮ. ಯಾರ ದೃಷ್ಟಿನೂ ಬೀಳದೆ ಇರಲಿ. ಸಖತ್ ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಅಕ್ಕ. ಅಪ್ಪ ಹೇಳ್ದಂಗೆ ಯಾರ ದೃಷ್ಟಿನೂ ಬೀಳದೆ ಇರ್ಲಿ. ಆದ್ರೆ ಇನ್ನು ಈ ಅಮ್ಮ ಮಾತ್ರ ರೆಡಿ ಆಗಿಲ್ಲ. ಅದ್ ಎಷ್ಟೊತ್ತು ತಗೋತಾರೋ ಏನೋ. ಅಮ್ಮ ಅಮ್ಮ, ಏಯ್, ಏನು ಹಾಗೆ ಬಡ್ಕೋತಿದ್ಯಾ? ಸೌಟಲ್ ಬರೆ ಹಾಕ್ಬೇಕಾ ಹೇಗೆ? ಏ ಭಾಮ, ನಿಶ್ಚಿತಾರ್ಥಕ್ಕೆ ಹೊತ್ತಾಗ್ತಾ ಇದೆ, ಬೇಗ ಬರ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ನಾನು ನಿಶ್ಚಿತಾರ್ಥಕ್ಕೆ ಬರ್ತಿಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ಕರೆಕ್ಟಾಗಿ ಕೇಳಿಸ್ಲಿಲ್ಲ ಅಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ. ನಾನು ನಿಶ್ಚಿತಾರ್ಥಕ್ಕೆ ಬರ್ತಿಲ್ಲ. ಏಯ್, ಇದೇ ಮಾತನ್ನ ಇವತ್ತಲ್ದಲ್ಲೇ ಬೇರೆ ದಿನ ಆಡಿದಿದ್ರೆ ಮೊಚ್ಚು ತಗೊಂಡು ನೀನು ತುಂಡು ತುಂಡ ಕತ್ತರಿಸ್ಬಿಡ್ತಾ ಇದ್ದೆ. ಅಪ್ಪ ಅಪ್ಪ ಕೋಪ ಮಾಡ್ಕೋಬೇಡಿ. ಸುಮ್ನೆ ಇರಮ್ಮ. ಇವಳು ಆಡೋ ಮತ್ತೆ ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಬೇಕು ನಾನು? ಏಯ್, ಯಾಕೆ ಹಿಂಗ್ ಆಡ್ತಾ ಇದ್ಯಾ ಅಂತನಾದ್ರೂ ಹೇಳೆ. ನೀವು ಸಪ್ತಮಿನ ನಾಗರಾಜ್ ಮಗನ್ಗೆ ಮದುವೆ ಮಾಡ್ಕೊಡ್ತಿರೋದು ನನ್ಗೊಂಚೂರು ಇಷ್ಟ ಇಲ್ಲ. ಅವ್ರ ಮನೆ ಕಡೆಯವರು ಒಂಚೂರು ಸರಿಯಾಗಿ ನಡ್ಕೋತಿಲ್ಲ. ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ತಿರೋದು. ನೀವೆಲ್ಲರೂ ಸಂತೋಷವಾಗಿ ಹೋಗಿ ನಿಶ್ಚಿತಾರ್ಥನ ಮುಗಿಸ್ಕೊಂಡು ಬನ್ನಿ. ಹೇಯ್, ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಏನೇ ಅರ್ಥ? ಸರಿಯಾಗಿ ಹೇಳೋದನ್ನ ಏನು ಅಂತ ಹೇಳ್ತೀಯೋ ಇಲ್ಲವೇ? ಏ ಕಿಟಿ, ಹೋಗಿ ಮೊಚ್ಚು ತಗೊಂಬಾರೋ. ಅಪ್ಪ ಹಾಗೆಲ್ಲ ಮಾತಾಡ್ಬೇಡಿ. ಕಿಟಿ, ನಮ್ರತಾ, ನೀವಿಬ್ರು ಅಪ್ಪನ ಕರ್ಕೊಂಡು ಹೋಗಿ. ಆಗಲ್ಲಮ್ಮ. ಅಪ್ಪ ಪ್ಲೀಸ್, ನನ್ನ ಮಾತು ಕೇಳಿ. ಅಮ್ಮನ್ನ ನಾನು ಕರ್ಕೊಂಡು ಬರ್ತೀನಿ ಪ್ಲೀಸ್. ಕಿಟಿ, ಕರ್ಕೊಂಡು ಹೋಗಿ. ಅಪ್ಪ ಬನ್ನಿ ಅಪ್ಪ. ಅಪ್ಪ ಬನ್ನಿ ಅಪ್ಪ. ಅಪ್ಪ ಪ್ಲೀಸ್ ಹೋಗಿ. ಬನ್ನಿ ಅಪ್ಪ. ಬನ್ನಿ ಅಪ್ಪ. ಅಮ್ಮ